ಇಂದು ದೇವದುರ್ಗ ಪ್ರವಾಸಿ ಮಂದಿರದಲ್ಲಿ ದಲಿತ ಚಳುವಳಿಯ ಹಿರಿಯ ಹೋರಾಟಗಾರರು, ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನಾಚರಣೆಯನ್ನು ಎಲ್ಲಾ ಹೋರಾಟಗಾರರು ಸರಳವಾಗಿ ಆಚರಿಸಿ ಅವರ ವಿಚಾರಗಳು ಶೋಷಿತ ಸಮುದಾಯಕ್ಕೆ ದಾರಿದೀಪವಾಗಿದ್ದವು. ಅವರು ಬಿ.ಆರ್. ಅಂಬೇಡ್ಕರ್ ಅವರ ಸಂದೇಶವನ್ನು ಶೋಷಣೆ ಒಳಪಟ್ಟಂಥ ಜನರಿಗೆ ತಿಳಿಸುತ್ತಾ, ನಾವು ಕಾನೂನಿನ ನಡೆಯಲ್ಲಿ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳಬೇಕು. ಚಂದ್ರಗುತ್ತಿ ಯಲ್ಲಮ್ಮನ ಬೆತ್ತಲೆ ಸೇವೆಯನ್ನು ವಿರೋಧಿಸಿ ಸರಕಾರದ ವಿರುದ್ಧ ಚಳವಳಿ ಮಾಡಿ ಮೌಢ್ಯತೆಯನ್ನು ತೊಲಗಿಸಿದವರು, ಭೂಮಿ ವಸತಿಗಾಗಿ ನೊಂದವರ ಧ್ವನಿಯಾಗಿದ್ದವರು. ಅಸ್ಪೃಶ್ಯತೆಯಂಥ ಅನಿಷ್ಟ ಪದ್ಧತಿ, ಜೀತ ಪದ್ಧತಿ ನಿರ್ನಾಮ ಮಾಡಲು ಛಲತೊಟ್ಟ ಛಲಗಾರ್. ಅವರು ದಲಿತರ ಜೋಪಡಿಯಲ್ಲಿ ಹಣತೆ ಹಚ್ಚಿದ್ದೇನೆ, ಅದು ಹಾರದಂತೆ ನೋಡಿಕೊಳ್ಳಿ ಎಂದು ದಾರಿ ತೋರಿದ ಮಹಾನ್ ನಾಯಕ. ರಾಜ್ಯದಲ್ಲಿ ಎರಡನೆಯ ಅಂಬೇಡ್ಕರ್ ಎಂದು ಗುರುತಿಸಿಕೊಂಡವರು. ಅವರ ವಿಚಾರಧಾರೆಯನ್ನು ನಾವೆಲ್ಲರೂ ಅನುಸರಿಸಿಕೊಂಡು ಹೋಗೋಣ ಎಂದು NRHS ರಾಯಚೂರು ಜಿಲ್ಲಾ ಅಧ್ಯಕ್ಷರಾದ ಹನುಮಂತಪ್ಪ ಮನ್ನಾಪುರಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೆಯ ಜನ್ಮದಿನದ ಶುಭಾಶಯಗಳು ಕೋರುತ್ತಾ, ಇಂದು ದೇವದುರ್ಗ ಪ್ರವಾಸಿ ಮಂದಿರದಲ್ಲಿ ಚಳವಳಿಗಾರರು, ಯುವಕರು ಆತನ ಒಂದು ಜಯಂತಿ ಸರಳವಾಗಿ ಆಚರಿಸುತ್ತಿದ್ದೇವೆ. ಅವರು 1994ರಲ್ಲಿ ಹರಿಹರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಈ ದಲಿತ ಸಂಘರ್ಷ ಸಮಿತಿಯನ್ನು ಉಂಟಾಗಿದ್ದಂಥ ಮಹಾ ಮೇಧಾವಿ. ಆಗಿನ ಕಾಲಘಟ್ಟದಲ್ಲಿ ಚಂದ್ರಗುತ್ತಿ ಯಲ್ಲಮ್ಮನ ಬೆತ್ತಲೆ ಸೇವೆಯ ವಿರೋಧಿಸಿ ಚಳವಳಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಬೆತ್ತಲೆ ಸೇವೆಯನ್ನು ರದ್ದು ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರ ವಿಚಾರಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಹೋಗಬೇಕಾಗಿದೆ. ಅವರ ತತ್ವ ಸಿದ್ಧಾಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಇರತಕ್ಕಂಥ ಮೂಲೆ ಮೂಲೆಗೂ ಸಂಘಟನೆಯನ್ನು ಬಿತ್ತಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅವರ ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ, ಇನ್ನೂ ಕೆಲ ಬೇರೆ ಬೇರೆ ಜನಾಂಗಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಶಿಕ್ಷಣವನ್ನು ಕಲಿಸಬೇಕು. ನಮ್ಮ ದಲಿತರ ಮಕ್ಕಳು ಆರ್ಥಿಕವಾಗಿ ಬೆಳೆಯಬೇಕು, ಶಿಕ್ಷಣವಾಗಿ ಬೆಳೆಯಬೇಕು ಅಂತೇಳಿ ಒಂದು ಸಂದೇಶ ಸಾರಿದ್ದಾರೆ. ಅವರ ನಡೆದು ಬಂದ ದಾರಿ ಕೂಡ ನಾವು ಕೂಡ ನೀಡ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಅವರನ್ನು ಎಷ್ಟು ಹೊಗಳಿದ್ರು ನಾವು ಕಮ್ಮಿ. ಅವ್ರು ಹೇಳ್ತಾರೆ, ದಲಿತರ ಜೋಪಡಿಯಲ್ಲಿ ನಾನು ಹಣತೆಯನ್ನು ಹಂಚಿದ್ದೇನೆ, ಅದು ಎಂದೂ ಹಾರದಂತೆ ನೋಡಿಕೊಳ್ಳಿ ಅಂತೇಳಿ ನಮಗೊಂದು ಸಂದೇಶ ಇದ್ದಾರೆ. ಹಾಗಾಗಿ ಅವರನ್ನು ನಾವು ಇವತ್ತು ನೆನೆಸುತ್ತಾ ಅವರ ವಿಚಾರಗಳನ್ನು ನಾವು ಅಳವಡಿಸಿಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ದೇವದುರ್ಗದಲ್ಲಿ ಅದ್ಭುತವಾಗಿ ಒಂದು ಜಯಂತಿ ಆಚರಿಸುವಂತ ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಅವರು ಯಾವುದೇ ಜನಾಂಗಕ್ಕಿರಲಿ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ, ಅತ್ಯಾಚಾರ ಆದಾಗ ಪ್ರತಿಕ್ಷಣ ಒಂದು ಘಟನೆ ಖಂಡಿಸಿ ಹೋರಾಟ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರು ಪ್ರತಿಯೊಂದು ಭೂ ಹೋರಾಟ ಆಗಿರ್ಬೋದು ಮತ್ತು ವಸತಿ ಹೋರಾಟ ಆಗಿರ್ಬೋದು, ಹಲವಾರು ಜನಾಂಗಕ್ಕೆ ಅನ್ಯಾಯದ ಹೋರಾಟ ಮಾಡಿದಂತ ದಲಿತರ ಆಸಕ್ತಿರಣ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರ ವಿಚಾರಗಳನ್ನು ಮತ್ತೊಂದ್ಸಲ ಹೇಳ್ತಾ ಪ್ರತಿಯೊಂದು ಹೋರಾಟದಲ್ಲಿ ಎಲ್ಲರ ಜೊತೆ ಇಟ್ಟುಕೊಂಡು ಅವರ ಅನಿಸಿಕೆಗಳನ್ನು ಸಾರ್ವಜನಿಕರಿಗೆ ವಿಸ್ತರಿಸುವಂತ ಕೆಲಸ ನಾವು ನೀವು ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಒಡನಾಡಿಗೆ ಹೊಂದಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ, ದಲಿತರ ಆಸಕ್ತಿನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ, ದಲಿತರ ಬಂಧು ಬಿ ಕೃಷ್ಣಪ್ಪನವರಿಗೆ ಅವರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಕ್ರಾಂತಿಗೆ ಒಂದು ಅರ್ಧ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬೀಕೆ ಎಂದರೆ ಜನ ಬೇಕೆ ಬೇಕಂತಾರೆ, ಬೀಕೆ ಎಂದರೆ ಜನ ಬೇಕೆ ಬೇಕಂತಾರೆ, ಬೀಕೆ ಎಂದರೆ ನಮ್ಮ ಕೃಷ್ಣ ಪಾರೋ, ಪ್ರೊಫೆಸರ್ ಅಂದರೆ ನಮ್ಮ ಕೃಷ್ಣ ಪಾರೋ, ಬೀಕೆ ಎಂದರೆ ನಮ್ಮ ಕೃಷ್ಣ ಪಾರೋ, ಪ್ರೊಫೆಸರ್ ಅಂದರೆ ನಮ್ಮ ಕೃಷ್ಣ ಪಾರೋ. ತುಂಗಭದ್ರಾ ದಂಡೆ ಹರಿಹರ ಪಟ್ಟಣದಾಗ, ತುಂಗಭದ್ರಾ ದಂಡೆ ಹರಿಹರ ಪಟ್ಟಣದಾಗ ಬಸಪ್ಪ ಚೌಡ
ಹೇಳಿದ ಹಣ್ಣ ಇತಿಹಾಸವ, ಬಾಬಾ ಅಂಬೇಡ್ಕರನ ತತ್ವವ. ಭಿಕ್ಷೆ ಹೇಳಿದ ಹಣ್ಣ ಇತಿಹಾಸ,